ಓಂ ನಮಃ ಶಿವಾಯ. ವಂದನೆಗಳು. ಇಂದು ನಾವು ನವಗ್ರಹಗಳ ಮಂಡಲದಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನ ಹೊಂದಿರುವ ಕುಂಭರಾಶಿಯ ಜೀವನಪಥದ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡೋಣ. ಪ್ರಸ್ತುತ ನಾವು ಮಾರ್ಚ್ 17, 18, 19 ಹಾಗೂ 20ರ ಈ ಪವಿತ್ರ ದಿನಗಳಲ್ಲಿ ಕುಂಭರಾಶಿಯ ಜಾತಕದವರಿಗೆ ಒದಗಿ ಬರಲಿರುವ ಸಂಪೂರ್ಣ ಫಲಿತಾಂಶಗಳ ಕುರಿತು ಗಹನವಾಗಿ ಚರ್ಚಿಸಲಿದ್ದೇವೆ. ನೀವು ಕುಂಭರಾಶಿಯಲ್ಲಿ ಜನಿಸಿದವರಾಗಿದ್ದರೆ ಮತ್ತು ನಮ್ಮ ಈ ಜ್ಞಾನದ ವಾಹಿನಿಯನ್ನು ನಿರಂತರವಾಗಿ ಗಮನಿಸುತ್ತಿದ್ದರೆ ದಯವಿಟ್ಟು ಈ ಮಾಹಿತಿಯ ಸರಣಿಗೆ ಚಂದಾದಾರರಾಗಿ. ನಿಮಗೆ ಈ ದೈವಿಕ ಸಂದೇಶವು ಇಷ್ಟವಾದಲ್ಲಿ ಈ ಬರಹವನ್ನು ಮೆಚ್ಚಲು ಮತ್ತು ನಿಮ್ಮ ಪ್ರೋತ್ಸಾಹದಾಯಕ ಬೆಂಬಲವನ್ನು ನೀಡಲು ಮರೆಯಬೇಡಿ ಎಂದು ಆಶಿಸುತ್ತೇನೆ. ಆತ್ಮೀಯರೇ, ಜ್ಯೋತಿಷ್ಯಶಾಸ್ತ್ರದ ಗಣಿತದ ಪ್ರಕಾರ ಕುಂಭರಾಶಿಯು 12 ರಾಶಿಚಕ್ರಗಳ ಪೈಕಿ 11ನೇ ಸ್ಥಾನದಲ್ಲಿ ವಿರಾಜಮಾನವಾಗಿದೆ. ಈ ರಾಶಿಯನ್ನು ಶನಿ ಮಹಾತ್ಮನು ಆಳುತ್ತಾನೆ. ಇದು ಸ್ಥಿರ ಗುಣಲಕ್ಷಣಗಳನ್ನು ಹೊಂದಿದ್ದು ವಾಯುತತ್ವದ ಪ್ರಭಾವಕ್ಕೆ ಒಳಪಟ್ಟಿದೆ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಅತ್ಯಂತ ಮಾನವೀಯ ದೃಷ್ಟಿಕೋನವುಳ್ಳವರು, ಸ್ವಾವಲಂಬಿಗಳು, ನವೀನ ಸೃಜನಶೀಲತೆ ಮತ್ತು ಅಸಾಧಾರಣ ಬೌದ್ಧಿಕ ಸಾಮರ್ಥ್ಯವನ್ನು ಜನ್ಮದತ್ತವಾಗಿ ಪಡೆದಿರುತ್ತಾರೆ. ಧನಿಷ್ಠ ನಕ್ಷತ್ರದ ಕೊನೆಯ 2 ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಪೂರ್ವಭಾದ್ರಪದ ನಕ್ಷತ್ರದ ಮೊದಲ 3 ಪಾದಗಳು ಕುಂಭರಾಶಿಯ ವ್ಯಾಪ್ತಿಯೊಳಗೆ ಬರುತ್ತವೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಇವರು ಸ್ವಭಾವತಃ ಅತ್ಯಂತ ವಿವೇಕಿಗಳು ಮತ್ತು ಮೃದುಹೃದಯದ ದಯಾಮಯಿಗಳು. ಸ್ನೇಹ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ನೀಡುವ ಇವರು ಸದಾಕಾಲ ಹೊಸ ಆಲೋಚನೆಗಳ ಸಾಗರದಲ್ಲಿ ತೇಲುತ್ತಿರುತ್ತಾರೆ. ಇವರಲ್ಲಿ ಒಂದು ರೀತಿಯ ದಿವ್ಯಮುಗ್ಧತೆ ಅಡಗಿರುತ್ತದೆ. ಕುಂಭರಾಶಿಯವರಿಗೆ ಸೌಭಾಗ್ಯ ತರುವ ಬಣ್ಣಗಳೆಂದರೆ ಗಾಢ ನೀಲಿ, ಕಡುಕಪ್ಪು ಮತ್ತು ಹಚ್ಚ ಹಸಿರು. ಇವರ ಅದೃಷ್ಟದ ಅಂಕಿಸಂಖ್ಯೆಗಳೆಂದರೆ 2, 3, 4, 7 ಮತ್ತು 13. ಈ ರಾಶಿಯವರು ಯಾವುದೇ ಸಣ್ಣ ವಿಷಯದ ಬಗ್ಗೆಯೂ ಬಹಳ ಗಂಭೀರವಾಗಿ ಚಿಂತಿಸಿ ನಂತರವಷ್ಟೇ ಅಂತಿಮ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದು ಜಗತ್ತಿಗೆ ತಿಳಿದಿರುವ ವಿಷಯವಾಗಿದೆ. ಕರ್ಮಫಲದಾತ ಶನಿಯ ಅನುಗ್ರಹದಿಂದಾಗಿ ಕುಂಭರಾಶಿಯವರು ಎಂತಹ ಕಠಿಣ ಸಂದರ್ಭದಲ್ಲೂ ಹೊಸ ಉತ್ಸಾಹದೊಂದಿಗೆ ಮಿಂಚುತ್ತಾರೆ. ಆದರೆ ನಿಮ್ಮನ್ನು ಪದೇ ಪದೇ ವಂಚಿಸಿದ ಜನರನ್ನು ನೀವು ಪುನಃ ನಂಬಿ ಅವರಿಗೆ ನಿಮ್ಮ ಬದುಕಿನ ಮರ್ಮಗಳನ್ನು ತಿಳಿಸಿದರೆ ನೀವು ನಿಮ್ಮ ಜೀವನದ ಅತಿ ದೊಡ್ಡ ಪ್ರಮಾದವನ್ನು ಎಸಗುತ್ತಿದ್ದೀರಿ ಎಂದರ್ಥ. ಅವರು ನೀಡುವ ಪ್ರತಿಯೊಂದು ಸಲಹೆಯೂ ನಿಮ್ಮನ್ನು ಪ್ರಪಾತಕ್ಕೆ ದೂಡಲು ಸಿದ್ಧಪಡಿಸಿದ ತಂತ್ರವಾಗಿರುತ್ತದೆ ಮತ್ತು ನಿಮ್ಮ ನೆಮ್ಮದಿಯ ಜೀವನವನ್ನು ಅಕ್ಷರಶಃ ನರಕದಂತೆ ಮಾಡಬಹುದು. ಇಂತಹವರು ರಾಹು ಮತ್ತು ಕೇತುಗಳಿಗಿಂತಲೂ ಅತಿ ಭೀಕರ ಶತ್ರುಗಳು. ಆದರೆ ಇವರ ಮುಖವಾಡದ ಹಿಂದಿನ ಕ್ರೌರ್ಯವನ್ನು ನೀವು ಗುರುತಿಸುವುದಿಲ್ಲ. ಆದರೂ ಚಿಂತಿಸುವ ಅಗತ್ಯವಿಲ್ಲ. ಪರಮಾತ್ಮನು ನಿಮಗೆ ಈಗ ಒಂದು ಮಹತ್ತರ ಅವಕಾಶವನ್ನು ಕರುಣಿಸಲಿದ್ದಾನೆ. ಅದೇನೆಂದರೆ ಆ ಕಪಟಿಗಳ ನಿಜವಾದ ಸ್ವರೂಪವು ನಿಮಗೆ ಶೀಘ್ರವೇ ಮನವರಿಕೆಯಾಗಲಿದೆ. ಅವರೊಂದಿಗಿನ ಎಲ್ಲಾ ಬಾಂಧವ್ಯಗಳನ್ನು ಕಡಿದುಕೊಂಡು ನಾನು ಈಗ ಸೂಚಿಸಲಿರುವ ದೈವಿಕ ಆರಾಧನೆಯ ಕ್ರಮಗಳನ್ನು ಅನುಸರಿಸಿದರೆ ಆ ಶತ್ರುಗಳ ಯಾವುದೇ ಕುತಂತ್ರವೂ ನಿಮ್ಮ ಮೇಲೆ ಪರಿಣಾಮ ಬೀರದು. ಆದರೆ ನಿಮ್ಮ ಈ ವಿರೋಧಿಗಳು ನಿಮ್ಮನ್ನು ಹಾದಿ ತಪ್ಪಿಸಲು ನಿರಂತರವಾಗಿ ಹೊಂಚು ಹಾಕುತ್ತಿದ್ದಾರೆ ಎಂಬುದನ್ನು ಸದಾ ನೆನಪಿಡಿ. ಅಂದರೆ ಅವರು ಮೇಲ್ನೋಟಕ್ಕೆ ನಿಮಗೆ ಸಹಾಯದ ಹಸ್ತ ನೀಡುವಂತೆ ನಟಿಸಿದರೂ ಒಳಗಿನಿಂದ ನಿಮ್ಮನ್ನು ಅಧಃಪತನಕ್ಕೆ ಎಳೆಯುತ್ತಿದ್ದಾರೆ. ಈ ಕಹಿ ಸತ್ಯವು ನಿಮಗೆ ಆರಂಭದಲ್ಲಿ ಜೀರ್ಣಿಸಿಕೊಳ್ಳಲು ಕಷ್ಟವಾಗಬಹುದು. ಆದರೆ ಸತ್ಯವೇನೆಂದರೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಿಂದ ತೊಲಗುವವರೆಗೆ ನಿಮ್ಮ ಬದುಕು ನರಕಕ್ಕಿಂತಲೂ ಕೀಳಾಗಿರುತ್ತದೆ. ನೀವು ಈಗ ಅನುಭವಿಸುತ್ತಿರುವ ವೇದನೆಯು ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ಅವರು ರಾಹು ಮತ್ತು ಕೇತುಗಳ ಪ್ರಭಾವಕ್ಕಿಂತಲೂ 10 ಪಟ್ಟು ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ನಿಮ್ಮ ಜೀವನವನ್ನು ಧೂಳೀಪಟ ಮಾಡುತ್ತಿರುವ ಈ ಶತ್ರುಗಳ ವಿವರವನ್ನು ನೀವು ಈ ಮಾಹಿತಿಯ ಮೂಲಕ ಖಂಡಿತವಾಗಿ ತಿಳಿಯಲಿದ್ದೀರಿ. ನೀವು ಮಾಡಬೇಕಾದುದು ಇಷ್ಟೇ: ಅಂತಹವರಿಂದ ಶಾಶ್ವತವಾಗಿ ದೂರವಿರುವುದು. ಅದರ ಜೊತೆಗೆ ಇಂದು ಇಲ್ಲಿ ವಿವರಿಸುವ ಒಂದು ಪುಟ್ಟ ಆಧ್ಯಾತ್ಮಿಕ ಪರಿಹಾರವನ್ನು ತಪ್ಪದೇ ಪಾಲಿಸಬೇಕು. ಆಗ ಆ ಶತ್ರುಗಳು ನಿಮ್ಮನ್ನು ಮುಟ್ಟಲು ಸಹ ಧೈರ್ಯ ಮಾಡುವುದಿಲ್ಲ. ನಿಮ್ಮ ಬದುಕಿನ ಯಾವುದೇ ಜಟಿಲ ಸಮಸ್ಯೆ ಇರಲಿ, ನೀವು ಯಾವುದಾದರೂ ಸಂಬಂಧಕ್ಕಾಗಿ ಹಗಲಿರುಳು ಕಣ್ಣೀರು ಸುರಿಸುತ್ತಿದ್ದರೂ ಅಥವಾ ಹಣದ ಕೊರತೆಯಿಂದ ಕಂಗಾಲಾಗಿದ್ದರೂ ನಿಮಗೆ ಖಂಡಿತವಾಗಿಯೂ ಈ ದಿನಗಳಲ್ಲಿ ಒಂದು ದಿವ್ಯ ಪರಿಹಾರವು ದೊರೆಯಲಿದೆ. ಈಗ ನಿಮ್ಮ ವಾಣಿಜ್ಯ ವ್ಯವಹಾರವಿರಲಿ ಅಥವಾ ವೃತ್ತಿಜೀವನವಿರಲಿ, ನಿಮ್ಮ ಮೇಲೆ ಹೇರಲಾಗಿದ್ದ ಎಲ್ಲಾ ಅದೃಶ್ಯ ತಾಂತ್ರಿಕ ಬಂಧನಗಳು ಈಗ ಮುರಿದು ಬೀಳಲಿವೆ ಮತ್ತು ನಿಮ್ಮ ಹಳೆಯ ಸೌಭಾಗ್ಯವು ಪುನಃ ನಿಮ್ಮ ಕೈ ಸೇರಲಿದೆ. ದಾರಿದ್ರ್ಯವು ನಿಮ್ಮ ಹೊಸ್ತಿಲಿನಿಂದ ದೂರ ಸರಿಯಲಿದೆ ಮತ್ತು ನಿಮ್ಮ ಕಷ್ಟಗಳು ನಿವಾರಣೆಯಾದ ನಂತರ ಸಾಕ್ಷಾತ್ ಸುಖವು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿದೆ. ಆದಾಗ್ಯೂ ಈ ಎಲ್ಲಾ ಗಹನವಾದ ವಿಷಯಗಳನ್ನು ನೀವು ಸಮಗ್ರವಾಗಿ ಅರ್ಥಮಾಡಿಕೊಳ್ಳಲು ಬಯಸುವುದಾದರೆ ಈ ಮಾಹಿತಿಯನ್ನು ಎಲ್ಲೂ ಬಿಟ್ಟುಕೊಡದೆ ಕೊನೆಯ ಅಕ್ಷರದವರೆಗೂ ಗಮನವಿಟ್ಟು ನೋಡಿ. ಏಕೆಂದರೆ ನಿಮ್ಮ ಪ್ರಗತಿಯನ್ನು ಸಹಿಸದ ಆ ಶತ್ರುಗಳ ದೃಷ್ಟಿಯು ಯಾವಾಗಲೂ ಕೆಂಪಾಗಿರುತ್ತದೆ. ನೀವು ಬೆಳವಣಿಗೆಯ ಹಾದಿಯಲ್ಲಿ ಸಾಗುತ್ತಿರುವಾಗ ಮತ್ತು ಸಂತೋಷದಿಂದ ಇರುವಾಗ ಅವರು ಅಸೂಯೆಯಿಂದ ನಿಮ್ಮನ್ನು ಕಾಡುತ್ತಲೇ ಇರುತ್ತಾರೆ. ನಿಮ್ಮ ಮೇಲೆ ವಿವಿಧ ರೀತಿಯ ಮಾಟ ಮಂತ್ರದಂತಹ ಪ್ರಯೋಗಗಳನ್ನು ಮಾಡುವುದನ್ನೇ ಅವರು ತಮ್ಮ ದೈನಂದಿನ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ.
ಇಷ್ಟೇ ಅಲ್ಲದೆ ಅವರು ನಿಮ್ಮ ಬೌದ್ಧಿಕ ಶಕ್ತಿಯನ್ನು ಕುಂಠಿತಗೊಳಿಸಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದಾರೆ. ನಿಮ್ಮ ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿಗಾಗಿ ನೀವು ಅಂತಹ ದುಷ್ಟ ವ್ಯಕ್ತಿಗಳಿಂದ ತುರ್ತಾಗಿ ದೂರವಿರಬೇಕಾದುದು ಇಂದಿನ ಅನಿವಾರ್ಯತೆಯಾಗಿದೆ. ಅವರು ನಿಮ್ಮನ್ನು ನಾನಾ ವಿಧಗಳಲ್ಲಿ ಬೆದರಿಸಲು ಮತ್ತು ಧೃತಿಗೆಡಿಸಲು ಪ್ರಯತ್ನಿಸಬಹುದು. ಆದರೆ ನಾವು ಇಂದು ಈ ಎಲ್ಲಾ ಸತ್ಯಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತಿರುವುದಕ್ಕೆ ಮೂಲ ಉದ್ದೇಶ ನಿಮ್ಮನ್ನು ಭಯಭೀತರನ್ನಾಗಿ ಮಾಡುವುದಲ್ಲ, ಬದಲಾಗಿ ನಿಮ್ಮನ್ನು ಹೆಚ್ಚು ಜಾಗೃತಗೊಳಿಸುವುದು ಮತ್ತು ಎಚ್ಚರಿಸುವುದು. ಈ ಬರಹದ ಪ್ರತಿಯೊಂದು ಪದವನ್ನು ನಿಮ್ಮ ಅಂತರಂಗದಲ್ಲಿ ಇಳಿಸಿಕೊಂಡು ತಕ್ಷಣವೇ ಕೆಲವು ವಿಷಕಾರಿ ಸಂಬಂಧಗಳಿಂದ ಹೊರಬರಲು ಪ್ರಯತ್ನಿಸಿ ಎಂಬುದು ನಮ್ಮ ಆಶಯ. ವಾಸ್ತವವಾಗಿ ಈ ಹೊಸ ಸಂವತ್ಸರ 2026ರ ಆರಂಭದಿಂದಲೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಅಸ್ತವ್ಯಸ್ತಗೊಂಡಂತೆ ಭಾಸವಾಗುತ್ತಿದೆ. ನೀವು ರೂಪಿಸಿದ ಯೋಜನೆಗಳು ಅರ್ಧದಲ್ಲೇ ಕುಂಠಿತಗೊಳ್ಳುತ್ತಿವೆ. ಇದಕ್ಕೆ ನಿಮ್ಮ ಹಣೆಬರಹ ಕಾರಣವಲ್ಲ, ಬದಲಾಗಿ ನಿಮ್ಮ ಉದ್ಯೋಗದಲ್ಲಿ ಮತ್ತು ಮನೆಯಲ್ಲಿ ಕಿರಿಕಿರಿ ಉಂಟುಮಾಡುವ ಶತ್ರುಗಳೇ ಮೂಲ ಕಾರಣ. ನಿಮ್ಮ ಎದುರಿಗೆ ನಿಮ್ಮನ್ನು ಸ್ವಾಗತಿಸುವವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ನಾಶವನ್ನು ಬಯಸುತ್ತಿದ್ದಾರೆ. ಆ ಜನರು ನಿಮ್ಮ ಪ್ರಗತಿಯ ವಿರುದ್ಧ ದ್ವೇಷದ ದೊಡ್ಡ ಕಾರಿರುಳನ್ನು ಸೃಷ್ಟಿಸಿದ್ದಾರೆ. ನಿಮ್ಮ ಅದೃಷ್ಟವು ಅವರಿಗೆ ಸಿಗಬಾರದು ಎಂದು ಅವರು ನಿದ್ರೆಯಿಲ್ಲದೆ ಕುತಂತ್ರ ನಡೆಸುತ್ತಿದ್ದಾರೆ. ಆದರೆ ಇನ್ನು ಮುಂದೆ ದೇವರು ತೋರಿಸುತ್ತಿರುವ ಯಾವುದೇ ಸುಸಂದರ್ಭಗಳನ್ನು ಕೈಬಿಡಬೇಡಿ. ಶತ್ರುಗಳು ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕಲು ನಿರಂತರವಾಗಿ ಪ್ರಯೋಗಗಳನ್ನು ಮಾಡುತ್ತಲೇ ಇದ್ದಾರೆ. ಕಳೆದ ಕೆಲವು ವಾರಗಳಿಂದ ನೀವು ಗಮನಿಸಿದರೆ ನಿಮ್ಮನ್ನು ಸರ್ವನಾಶ ಮಾಡಲು ಅವರು ಸಂಚು ಹೂಡುತ್ತಿದ್ದಾರೆ. ಇಂದು ಅಂತಹ ಶತ್ರು ಯಾರೆಂದು ನೀವು ಪತ್ತೆ ಹಚ್ಚದಿದ್ದರೆ ಅದು ನಿಮ್ಮ ಬದುಕಿನ ಅತಿ ದೊಡ್ಡ ಪ್ರಮಾದವಾಗಲಿದೆ. ಮನುಷ್ಯ ಸಂಕಷ್ಟದಲ್ಲಿದ್ದಾಗ ದಾರಿ ಕಾಣದೆ ತತ್ತರಿಸುವಾಗ ಪರಮಾತ್ಮನು ಯಾವುದೋ ಒಂದು ರೂಪದಲ್ಲಿ ನೆರವಿಗೆ ಬರುತ್ತಾನೆ. ಹಾಗಾಗಿ ಈ ಮಾಹಿತಿಯನ್ನು ದೇವರು ಇಂದು ನಿಮಗೆ ನೀಡುತ್ತಿರುವ ಒಂದು ದಿವ್ಯ ದಾರಿದೀಪವೆಂದೇ ಭಾವಿಸಿ. ವರ್ಷಗಳಿಂದ ನಿಮ್ಮ ಸಂಸಾರಕ್ಕೆ ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳ ಬಗ್ಗೆ ನಿಮಗೆ ಅರಿವಾಗಲಿದೆ. ಅವರು ತಮ್ಮ ತಂತ್ರವಿದ್ಯೆಯಿಂದ ನಿಮ್ಮ ಕುಲದೇವತೆಯನ್ನು ಸಹ ಬಂಧಿಸಿದ್ದಾರೆ. ಅದಕ್ಕಾಗಿಯೇ ನೀವು ಎಷ್ಟೇ ಕಠಿಣ ಶ್ರಮಪಟ್ಟರೂ ಅಥವಾ ಎಷ್ಟೇ ದಾನಧರ್ಮ ಮಾಡಿದರೂ ನಿರೀಕ್ಷಿತ ಫಲ ದೊರೆಯುತ್ತಿಲ್ಲ. ಆದರೂ ಈ ವಿಶ್ಲೇಷಣೆಯ ನಂತರ ನಾನು ಸೂಚಿಸುವ ಸಣ್ಣ ಪರಿಹಾರವನ್ನು ನೀವು ಚಾಚೂ ತಪ್ಪದೆ ಪಾಲಿಸಿದರೆ ಈ 2026ನೇ ವರ್ಷವು ನಿಮ್ಮ ಪಾಲಿಗೆ ಅತ್ಯಂತ ಸುಂದರ ಮತ್ತು ಸುವರ್ಣಮಯ ವರ್ಷವಾಗಿ ಬದಲಾಗಲಿದೆ. ರಾಹು, ಶನಿ ಮತ್ತು ಕೇತು ಗ್ರಹಗಳೆಲ್ಲವೂ ಈಗ ನಿಮಗೆ ಒಳಿತನ್ನು ಮಾಡಲು ಸಿದ್ಧವಾಗುತ್ತಿದ್ದರೂ ಆ ಶತ್ರುಗಳ ಕುತಂತ್ರದಿಂದಾಗಿ ನೀವು ವರ್ಷದ ಪ್ರಾರಂಭದಲ್ಲೇ ಸಂಕಷ್ಟ ಎದುರಿಸುತ್ತಿದ್ದೀರಿ. ಈಗ ಜನವರಿ ಕಳೆದಿದೆ, ಫೆಬ್ರವರಿ ಮುಗಿದಿದೆ, ಮಾರ್ಚ್ ತಿಂಗಳು ನಡೆಯುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಒಂದು ರೀತಿಯ ನಿರಾಸೆ ಮತ್ತು ದುಃಖದ ಭಾವನೆ ಮನೆ ಮಾಡಿರಬಹುದು ಎಂಬುದು ನಮಗೆ ತಿಳಿದಿದೆ. ನಿಮ್ಮ ಗೆಳೆಯರನ್ನು ಕುರುಡಾಗಿ ನಂಬುವುದು ಮತ್ತು ನಿಮ್ಮ ಅಂತರಂಗದ ಗುಟ್ಟುಗಳನ್ನು ಅವರಿಗೆ ಸಂಪೂರ್ಣವಾಗಿ ಒಪ್ಪಿಸುವುದು ಅತಿ ದೊಡ್ಡ ತಪ್ಪು. ಅವರ ನಗುಮುಖದ ಹಿಂದೆ ಹಾವಿನ ವಿಷ ಅಡಗಿದೆ ಎಂಬುದು ನಿಮಗೆ ತಿಳಿಯಲು ಸಾಧ್ಯವಾಗುತ್ತಿಲ್ಲ. ನೀವು ಸಂಕಷ್ಟಕ್ಕೆ ಸಿಲುಕಿದಾಗ ಆ ಜನರು ಮೇಲ್ನೋಟಕ್ಕೆ ಸಾಂತ್ವನ ಹೇಳಿದರೂ ಒಳಗೊಳಗೆ ನಿಮ್ಮ ಸ್ಥಿತಿಯನ್ನು ನೋಡಿ ಸಂಭ್ರಮಿಸುತ್ತಾರೆ. ನಿಮ್ಮ ಎಲ್ಲಾ ಸಂಕಟಗಳಿಗೆ ಅವರೇ ಮೂಲ ಕಾರಣ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಅವರು ತಮ್ಮ ವಂಚನೆಯ ಮಾತುಗಳಿಂದ ನಿಮ್ಮ ಮನೆಯ ಸುಖಶಾಂತಿ ಮತ್ತು ಲಕ್ಷ್ಮಿಯನ್ನು ದೂರ ಮಾಡುತ್ತಿದ್ದಾರೆ. ನೀವು ಉತ್ತುಂಗಕ್ಕೆ ಏರಲು ಬಯಸಿದಾಗಲೆಲ್ಲ ನಿಮ್ಮ ಹಾದಿಯಲ್ಲಿ ಮುಳ್ಳಿನ ಬೇಲಿ ಹಾಕುವವರು ಮತ್ತು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗೆಯುವವರು ಇದ್ದೇ ಇರುತ್ತಾರೆ. ಆದರೆ ನಿಮ್ಮ ಬದುಕಿನಲ್ಲಿ ನೀವು ಅನುಭವಿಸುತ್ತಿರುವ ಈ ಬಡತನ, ಸಂಘರ್ಷ ಮತ್ತು ಕಣ್ಣೀರಿನ ಹಿಂದಿನ ಪ್ರಬಲ ಕಾರಣಕರ್ತರು ಆ ಗುಪ್ತಶತ್ರುಗಳೇ ಆಗಿದ್ದಾರೆ. ಅವರು ನಿಮ್ಮ ಮನೆಯ ಐಶ್ವರ್ಯದ ದೇವತೆ ಲಕ್ಷ್ಮಿಯನ್ನು ಮತ್ತು ನಿಮ್ಮ ಆರಾಧ್ಯ ದೈವವನ್ನು ತಮ್ಮ ಮಾಂತ್ರಿಕ ಶಕ್ತಿಯಿಂದ ಕಟ್ಟಿಹಾಕಿದ್ದಾರೆ. ನೀವು ಯಾವುದಾದರೂ ಹೊಸ ಉದ್ಯಮ ಅಥವಾ ಕಾರ್ಯವನ್ನು ಆರಂಭಿಸಲು ಮುಂದಾದಾಗ ಅತಿ ನಿಕಟವರ್ತಿಗಳಂತೆ ನಟಿಸುವವರೇ ನಿಮ್ಮ ಕಾಲು ಎಳೆಯುತ್ತಿದ್ದಾರೆ. ಅವರು ಮುಖಕ್ಕೆ ಪ್ರೀತಿಯ ಬಣ್ಣ ಹಚ್ಚಿಕೊಂಡು ಬೆನ್ನಿಗೆ ಇರಿಯುತ್ತಿದ್ದಾರೆ. ಕೊನೆಗೆ ನೀವು ಅಸಹಾಯಕರಾಗಿ ಸಲಹೆಗಾಗಿ ಪುನಃ ಅವರ ಬಳಿಗೆ ಹೋಗುವಂತೆ ನಿಮ್ಮನ್ನು ದಾರಿತಪ್ಪಿಸುತ್ತಿದ್ದಾರೆ. ಆದರೆ ಆ ದುಷ್ಟರು ಎಷ್ಟೇ ಸಂಚುಗಳನ್ನು ರೂಪಿಸಿದರೂ ಮತ್ತು ಅವರು ನಿಮ್ಮನ್ನು ಎಷ್ಟೇ ನೋಯಿಸಿದರೂ ಅವರ ಆಟಗಳು ಇನ್ನು ಮುಂದೆ ನಡೆಯುವುದಿಲ್ಲ. ವಿಧಿಯ ಆಟ ಈಗ ಬದಲಾಗಿದೆ. ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದ ಜಾತಕ ಚಕ್ರವು ಸಂಪೂರ್ಣವಾಗಿ ರೂಪಾಂತರಗೊಳ್ಳಲಿದೆ. ಕತ್ತಲಲ್ಲಿ ಕಳೆದು ಹೋಗಿದ್ದ ನಿಮ್ಮ ಅದೃಷ್ಟವನ್ನು ಬೆಳಕಿನತ್ತ ತರಲು ದೇವರು ಸನ್ನದ್ಧನಾಗಿದ್ದಾನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನೀವು ಅನೇಕ ವೈಯಕ್ತಿಕ ಸುಖಗಳನ್ನು ತ್ಯಾಗ ಮಾಡುತ್ತಿದ್ದೀರಿ. ಆದರೆ ನಿಮ್ಮ ಆ ಕಠಿಣ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವೇ? ನಿಮ್ಮ ಎಲ್ಲಾ ಹೋರಾಟಗಳು ವಿಫಲವಾಗುತ್ತಿವೆಯೇ? ಜಗತ್ತಿನಲ್ಲಿ ಎಲ್ಲರಿಗೂ ಸುಲಭವಾಗಿ ದೊರೆಯುವುದು ನಿಮಗೆ ಮಾತ್ರ ಅಡೆತಡೆಗಳ ನಂತರ ಸಿಗುತ್ತಿದೆಯೇ? ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಏಕೆ ಬೀಳುತ್ತಿಲ್ಲ? ಕುಟುಂಬದಲ್ಲಿ ಸದಾ ಅಶಾಂತಿ ಮತ್ತು ಕಲಹಗಳು ಏಕಾಗುತ್ತಿವೆ? ಪ್ರೀತಿಪಾತ್ರರೇ ನಿಮ್ಮನ್ನು ಏಕೆ ದೂಷಿಸುತ್ತಿದ್ದಾರೆ? ಸಂತಾನದ ನಿರೀಕ್ಷೆಯಲ್ಲಿ ಇರುವವರಿಗೆ ಏಕೆ ನಿರಾಸೆಯಾಗುತ್ತಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ: ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮನ್ನು ಗಮನಿಸುತ್ತಿರುವ ಆ ಅಸೂಯಾಪರ ಶತ್ರುಗಳು. ನಿಮ್ಮ ಜೀವನದಲ್ಲಿ ಸಣ್ಣ ಕಿರಣದಷ್ಟು ಸಂತೋಷವಿದ್ದರೂ ಅವರ ಕಣ್ಣು ಕಪ್ಪಾಗುತ್ತದೆ.
ಮನುಷ್ಯರ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಸುಖವು ಕ್ಷಣಾರ್ಧದಲ್ಲಿ ಬರಿದಾಗುತ್ತಿದೆ. ಮಹಾಲಕ್ಷ್ಮಿಯು ನಿಮ್ಮ ಹೊಸ್ತಿಲವರೆಗೆ ಬಂದರೂ ಆ ಶತ್ರುಗಳ ನಕಾರಾತ್ಮಕ ದೃಷ್ಟಿಯಿಂದಾಗಿ ಒಳಗೆ ಬರದೆ ಹಿಂತಿರುಗುತ್ತಿದ್ದಾಳೆ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಅನ್ನವನ್ನೇ ತಿನ್ನುತ್ತಾ ನಿಮ್ಮ ನಾಶವನ್ನು ಬಯಸುವ ಆ ದ್ರೋಹಿಗಳು ಯಾರು ಎಂಬುದು ಈಗ ನಿಮಗೆ ನಿಚ್ಚಳವಾಗಿ ತಿಳಿಯಲಿದೆ. ಆದರೆ ಮಹಾಲಕ್ಷ್ಮಿಯು ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಶತ್ರುಗಳ ದೃಷ್ಟಿಯಿಂದಾಗಿ ಹೊರಗೆ ಹೋಗುತ್ತಿದ್ದಾಳೆ ಎಂದು ನಾವು ಹೇಳಿದ್ದೇವೆ ಎಂದರೆ ಅದಕ್ಕೆ ಪರಿಹಾರವೂ ಇದೆ ಎಂದೇ ಅರ್ಥ. ನೀವು ಶ್ರದ್ಧೆಯಿಂದ ಮಾಡಬೇಕಾದ ಕೆಲವು ಕರ್ತವ್ಯಗಳಿವೆ. ಅದನ್ನು ನಾನು ಈಗ ಅತ್ಯಂತ ನಿಖರವಾಗಿ ತಿಳಿಸುತ್ತೇನೆ. ಜಾಗರೂಕತೆಯಿಂದ ಆಲಿಸಿ. ವಿಶೇಷವಾಗಿ ನೀವು ಮುಂಜಾನೆ ಎದ್ದ ತಕ್ಷಣ, ಅಂದರೆ ವಿಳಂಬವಾಗಿ 10 ಅಥವಾ 11 ಗಂಟೆಗೆ ಅಲ್ಲ, ಬದಲಾಗಿ ಬೆಳಿಗ್ಗೆ 6 ಮತ್ತು 7 ಗಂಟೆಯ ನಡುವೆ ಸೂರ್ಯೋದಯದ ಸಮಯದಲ್ಲಿ ಎಚ್ಚರಗೊಳ್ಳಬೇಕು. ಸಂಪೂರ್ಣ ಮನೆಯನ್ನು ಶುಚಿಗೊಳಿಸಿ. ನಿಮ್ಮ ಕಣ್ಣೆದುರು ಲಕ್ಷ್ಮೀದೇವಿಯ ಪವಿತ್ರ ಚಿತ್ರವನ್ನು ಇರಿಸಿಕೊಳ್ಳಿ. ನಿಮ್ಮ ಪ್ರಥಮ ದೃಷ್ಟಿ ಆ ದೇವಿಯ ಮೇಲೆ ಬೀಳುವಂತೆ ವ್ಯವಸ್ಥೆ ಮಾಡಿ. ದೇವಿಗೆ ಕುಂಕುಮ ಮತ್ತು ಅರಿಶಿನದ ಅರ್ಚನೆ ಮಾಡಿ, ಅವಳಿಗೆ ಪ್ರಿಯವಾದ ದೀಪವನ್ನು ಬೆಳಗಿಸಿ, ಅದರಲ್ಲಿ ಲವಂಗ ಅಥವಾ ಅಗರಬತ್ತಿಯ ಸುಗಂಧವನ್ನು ಹರಡಿ. ಲವಂಗದ ಶಕ್ತಿಯು ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಪೂರೈಸಲು ಸಹಾಯ ಮಾಡುತ್ತದೆ. ಅಲ್ಲದೆ ನಿಮ್ಮ ಮೇಲಿರುವ ಎಲ್ಲಾ ದೃಷ್ಟಿದೋಷಗಳನ್ನು ಮತ್ತು ದುಷ್ಟಪ್ರಭಾವಗಳನ್ನು ನಿವಾರಿಸುವಂತೆ ದೇವಿಯನ್ನು ಅನನ್ಯವಾಗಿ ಪ್ರಾರ್ಥಿಸಿ. ದೇವಿಗೆ ಒಂದು ಸಣ್ಣ ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಅರ್ಪಿಸಿದರೂ ಸಾಕು. ನೀವು ದೊಡ್ಡ ಹಬ್ಬದ ಅಡುಗೆ ಮಾಡಬೇಕೆಂದು ದೇವತೆ ಎಂದಿಗೂ ಅಪೇಕ್ಷಿಸುವುದಿಲ್ಲ. ಪ್ರತಿದಿನ ಮುಂಜಾನೆ ಈ ಕ್ರಮವನ್ನು ಪಾಲಿಸಿ ಮತ್ತು ಮನೆಯ ಮುಂಭಾಗದಲ್ಲಿ ಹಾಗೂ ತುಳಸಿ ಬೃಂದಾವನದ ಬಳಿ ಒಂದು ಮಂಗಳಕರವಾದ ದೀಪವನ್ನು ಇರಿಸಿ. ನಿಮ್ಮ ಮನೆಯ ಪ್ರವೇಶ ದ್ವಾರವನ್ನು ಆಕರ್ಷಕವಾಗಿ ಮತ್ತು ಸ್ವಚ್ಛವಾಗಿಡಿ. ಇದರಿಂದ ಸಾಕ್ಷಾತ್ ಧನಲಕ್ಷ್ಮಿಯನ್ನು ನೀವು ಗೌರವದಿಂದ ಆಹ್ವಾನಿಸಬಹುದು. ಇದಲ್ಲದೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸದಂತೆ ಮಾಡುತ್ತಿರುವ ಆ ಗುಪ್ತ ಶತ್ರು ಯಾರೆಂದು ಸುಳಿವು ನೀಡಲು ದೇವಿಯನ್ನು ಪ್ರಾರ್ಥಿಸಿ. ಆದರೆ ಒಂದು ಮಾತಿದೆ, ನಿಮ್ಮ ಸ್ಥಿತಿ ಹೇಗಿದೆ ಎಂದರೆ ಮಗುವನ್ನು ಎಕಲಿನಲ್ಲಿಟ್ಟುಕೊಂಡು ಇಡೀ ಊರೆಲ್ಲ ಹುಡುಕಿದಂತಿದೆ. ನೀವು ಎಲ್ಲೋ ದೂರದಲ್ಲಿ ಶತ್ರುಗಳನ್ನು ಹುಡುಕುತ್ತಿದ್ದೀರಿ. ಆದರೆ ಆ ವ್ಯಕ್ತಿಗಳು ನಿಮ್ಮ ಸ್ವಂತ ಕುಟುಂಬದ ಒಳಗೋ ಅಥವಾ ನಿಮ್ಮ ಅತಿ ನಿಕಟ ಸ್ನೇಹಿತರ ಗುಂಪಿನಲ್ಲೋ ಅಡಗಿದ್ದಾರೆ. ಆ ಜನರು ಯಾರು ಎಂಬ ರಹಸ್ಯವನ್ನು ನಾವೀಗ ಭೇದಿಸೋಣ. ಅವರು ಪುರುಷರಿರಲಿ ಅಥವಾ ಸ್ತ್ರೀಯರಿರಲಿ, ನಿಮ್ಮ ಮೇಲೆ ಒಂದು ಬೃಹತ್ ವಂಚನೆಯ ಜಾಲವನ್ನು ಹೆಣೆಯಲು ಅವರು ಸನ್ನದ್ಧರಾಗಿದ್ದಾರೆ. ಅವರು ಹೊರಗೆ ಸಾಧುಗಳಂತೆ ನಟಿಸುತ್ತಾ ಒಳಗೆ ಹಾವಿನಂತೆ ವಿಷ ಕಾರುತ್ತಿದ್ದಾರೆ. ಆನೆಯು ತನ್ನ ಹೊರಗಿನ ದಂತಗಳನ್ನು ಕೇವಲ ಪ್ರದರ್ಶನಕ್ಕೆ ಬಳಸುವಂತೆ ಆ ವ್ಯಕ್ತಿಯು ನಿಮ್ಮ ಮುಂದೆ ತನ್ನ ಪ್ರಾಣವನ್ನೇ ನೀಡಲು ಸಿದ್ಧನಿರುವಂತೆ ನಟನೆ ಮಾಡುತ್ತಾನೆ. ಆದರೆ ನಿಜವಾಗಿ ನಿಮಗೆ ಸಂಕಷ್ಟ ಬಂದಾಗ ಅಥವಾ ಅಪಾಯದ ಸುಳಿವು ಸಿಕ್ಕಾಗ ಅವರು ತಕ್ಷಣವೇ ತಮ್ಮ ಬಾಲ ಮುದುರಿಕೊಂಡು ಪರಾರಿಯಾಗುತ್ತಾರೆ. ನೀವು ಏಕಾಂಗಿಯಾಗಿ ಹೋರಾಡುವುದನ್ನು ನೋಡಿ ಅವರು ರಹಸ್ಯವಾಗಿ ಆನಂದಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆದರೆ ಅಥವಾ ನೀವು ಹೊಸ ವಸ್ತುಗಳನ್ನು ಖರೀದಿಸಿದರೆ ಅವರು ಮುಖಕ್ಕೆ ನಗೆಯನ್ನು ಮೆತ್ತಿಕೊಂಡಿರುತ್ತಾರೆ. ಆದರೆ ಒಳಗೊಳಗೆ ಅವರ ರಕ್ತ ಕುದಿಯುತ್ತಿರುತ್ತದೆ. ಈ ವ್ಯಕ್ತಿಗಳಿಗೆ ಇಷ್ಟೊಂದು ವೈಭವ ಎಲ್ಲಿಂದ ಬರುತ್ತದೆ ಎಂಬ ಅಸೂಯೆಯ ಜ್ವಾಲೆಯಲ್ಲಿ ಅವರು ಬೆಂದು ಹೋಗುತ್ತಿದ್ದಾರೆ. ನೀವು ಪಡುತ್ತಿರುವ ಶ್ರಮವನ್ನು ಅವರು ಗಮನಿಸುವುದಿಲ್ಲ. ಅವರಿಗೆ ಕೇವಲ ನಿಮ್ಮ ಯಶಸ್ಸನ್ನು ಕಂಡು ಕಣ್ಣೀರು ಬರುತ್ತದೆ. ಈ ಸ್ಥಾನಕ್ಕೆ ಬರಲು ನೀವು ಎಷ್ಟು ರಾತ್ರಿಗಳನ್ನು ನಿದ್ದೆಯಿಲ್ಲದೆ ಕಳೆದಿದ್ದೀರಿ, ನಿಮ್ಮ ಪಾದಗಳಲ್ಲಿ ಎಷ್ಟು ಗುಳ್ಳೆಗಳು ಎದ್ದಿವೆ ಎಂಬ ನೋವು ಅವರಿಗೆ ಅರ್ಥವಾಗುವುದಿಲ್ಲ. ಆ ಅಸೂಯೆಯ ಕಾರಣದಿಂದಲೇ ಅವರು ನಿಮ್ಮ ಮೇಲೆ ಕ್ಷುದ್ರ ಮಾಂತ್ರಿಕ ಪ್ರಯೋಗಗಳನ್ನು ಮಾಡಲು ಮುಂದಾಗಿದ್ದಾರೆ. ಆದರೆ ಇನ್ನು ಮುಂದೆ ಆ ಯಾವುದೇ ಪ್ರಯೋಗಗಳು ನಿಮ್ಮ ಮೇಲೆ ಪರಿಣಾಮ ಬೀರದು. ಹಿಂದೆ ಅವರು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚಿರಬಹುದು, ಆದರೆ ಈಗ ನೀವು ಸರಿಯಾದ ಘಳಿಗೆಯಲ್ಲಿ ಈ ದೈವಿಕ ಸಂದೇಶವನ್ನು ಕೇಳುತ್ತಿದ್ದೀರಿ. ಇಂದು ನಾನು ಆ ಜನರ ಪ್ರತಿಯೊಂದು ಕಪಟ ನಾಟಕ ಮತ್ತು ಪಿತೂರಿಯನ್ನು ಜಗಜ್ಜಾಹೀರುಗೊಳಿಸಿದ್ದೇನೆ. ಆದ್ದರಿಂದ ಅವರು ಕಂಡ ಆ ಕೆಟ್ಟ ಕನಸುಗಳು ನನಸಾಗಲು ಸಾಧ್ಯವೇ ಇಲ್ಲ. ಅವರು ಅಹಂಕಾರದಿಂದ ಮಾಡುತ್ತಿರುವ ತಪ್ಪುಗಳ ಅರಿವಾಗುವಂತೆ ದೇವರು ಅವರಿಗೆ ತಕ್ಕ ಪಾಠ ಕಲಿಸುತ್ತಾನೆ. ಈಗ ನಾನು ನಿಮಗಾಗಿ ಕೆಲವು ಅತಿ ಮುಖ್ಯ ವಿಷಯಗಳನ್ನು ಹೇಳುತ್ತೇನೆ. ನೀವು ಬುದ್ಧಿವಂತರು, ಆದ್ದರಿಂದ ಇನ್ನೂ 10 ನಿಮಿಷಗಳನ್ನು ಮೀಸಲಿಟ್ಟು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ. ಆ ವಿರೋಧಿಗಳು ಯಾರು ಎಂದು ಸ್ಪಷ್ಟವಾಗಿ ತಿಳಿದುಕೊಂಡು ಅವರಿಂದ ತಕ್ಷಣವೇ ಅಂತರ ಕಾಯ್ದುಕೊಳ್ಳಿ. ಅಂದರೆ ಮುಂದೆ ಸಂಭವಿಸಲಿರುವ ಮಹತ್ವದ ಬೆಳವಣಿಗೆಗಳ ಬಗ್ಗೆ ನಾನು ನಿಮಗೆ ಮೊದಲೇ ಸೂಚನೆ ನೀಡುತ್ತಿದ್ದೇನೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಮಾಹಿತಿಯಾದ್ದರಿಂದ ಎಲ್ಲೂ ನಿರ್ಲಕ್ಷ್ಯ ಮಾಡಬೇಡಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ 4 ದಿನಗಳ ಅವಧಿಯಲ್ಲಿ ನಿಮಗೆ ನಿರೀಕ್ಷಿಸದ ಹೊಸ ಧನಾಗಮನದ ದಾರಿಗಳು ತೆರೆಯಲಿವೆ. ಅದು ಹಣವಿರಲಿ, ಹೊಸ ಉದ್ಯಮವಿರಲಿ ಅಥವಾ ಯಾವುದಾದರೂ ಆಸ್ತಿಯ ವಿಷಯವಿರಲಿ, ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಸಾಮಾನ್ಯ ದಿನಗಳಿಗಿಂತ ಭಿನ್ನವಾಗಿ ಈ 4 ದಿನಗಳಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ ಎಂಬ ದಿವ್ಯ ಅನುಭವ ನಿಮಗಾಗಲಿದೆ. ಅಲ್ಲದೆ ಪರಮಾತ್ಮನು ಕನಸುಗಳ ಮಾಧ್ಯಮದ ಮೂಲಕ ನಿಮ್ಮೊಂದಿಗೆ ಸಂವಹನ ನಡೆಸಲು ಪ್ರಯತ್ನಿಸುತ್ತಾನೆ. ದೇವರು ನಿಮ್ಮನ್ನು ಸದಾ ಗಮನಿಸುತ್ತಿದ್ದಾನೆ ಮತ್ತು ಸಂಕಷ್ಟದ ಸಮಯದಲ್ಲಿ ನೆರವಾಗುತ್ತಿದ್ದಾನೆ.
ಆದರೆ ಈ 4 ದಿನಗಳಲ್ಲಿ ದೈವ ನಾಮಸ್ಮರಣೆಯನ್ನು ಮರೆಯಬೇಡಿ. ನೀವು ಈಗಾಗಲೇ ಪೂಜೆ ಮಾಡುತ್ತಿದ್ದರೆ ಅದು ಉತ್ತಮ. ಇಲ್ಲದಿದ್ದರೆ ಇಂದಿನಿಂದಲಾದರೂ ದೇವರ ಹೆಸರನ್ನು ಅತಿಯಾಗಿ ಜಪಿಸಿ. ನಿಮ್ಮ ಬಳಿ ಎಷ್ಟೇ ಐಶ್ವರ್ಯವಿದ್ದರೂ ದೈವಭಕ್ತಿಯೇ ಶಾಶ್ವತ ಎಂಬುದನ್ನು ನೆನಪಿಡಿ. ಜೀವನದಲ್ಲಿ ದಿನಗಳು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದು ಕಾಲದಲ್ಲಿ ಆತ್ಮೀಯರಾಗಿದ್ದವರು ಸಮಯ ಕಳೆದಂತೆ ಕಡು ಶತ್ರುಗಳಾಗುವುದು ಲೋಕದ ನಿಯಮ. ನಿಮ್ಮ ಸೌಮ್ಯ ಸ್ವಭಾವವೇ ನಿಮಗೆ ಮುಳುವಾಗುತ್ತಿದೆ. ನೀವು 4 ಜನರ ನಡುವೆ ಕುಳಿತಿರುವಾಗ ಯಾರಾದರೂ ನಿಮ್ಮನ್ನು ಹೊಗಳಿದರೆ ಅವರನ್ನು ನಿಮ್ಮವರು ಎಂದು ಭಾವಿಸಿ ನಿಮ್ಮ ಭವಿಷ್ಯದ ಎಲ್ಲಾ ರಹಸ್ಯ ಯೋಜನೆಗಳನ್ನು ಅವರಿಗೆ ಹೇಳಿಬಿಡುತ್ತೀರಿ. ಮುಂದಿನ ತಿಂಗಳು ಮನೆ ಕಟ್ಟುತ್ತೇನೆ, ಹೊಸ ವಾಹನ ತೆಗೆದುಕೊಳ್ಳುತ್ತೇನೆ, ನನ್ನ ಸಂಗಾತಿ ನನ್ನನ್ನು ಹೀಗೆ ಪ್ರೀತಿಸುತ್ತಾರೆ ಎಂಬ ನಿಮ್ಮ ಮಾತುಗಳು ಅವರ ಕಿವಿಗೆ ವಿಷದಂತೆ ಕೇಳಿಸುತ್ತವೆ. ನಿಮ್ಮ ಈ ಸುಖವನ್ನು ಹೇಗೆ ಹಾಳು ಮಾಡಬೇಕು ಎಂಬ ಕುತಂತ್ರ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಆ ವಿಷಜಂತುವನ್ನು ನೀವು ಗುರುತಿಸುತ್ತಿಲ್ಲ. ನಿಮ್ಮ ದೊಡ್ಡ ತಪ್ಪು ಏನೆಂದರೆ ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವುದು. ನೀವು ಶುದ್ಧ ಹೃದಯದವರಾದ್ದರಿಂದ ಎಲ್ಲರನ್ನೂ ಹಿತೈಷಿಗಳು ಎಂದು ಭಾವಿಸುತ್ತೀರಿ. ಆದರೆ ಅವರ ಮನಸ್ಸಿನ ಪಾಪವನ್ನು ಗ್ರಹಿಸಲು ನೀವು ವಿಫಲರಾಗುತ್ತಿದ್ದೀರಿ. ನಿಮ್ಮ ಗುಟ್ಟನ್ನು ಬಿಟ್ಟುಕೊಟ್ಟ ತಕ್ಷಣ ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಅಲ್ಲದೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಲಾಭ ಸಿಗುತ್ತಿಲ್ಲವೆಂದು ಬೇಸರಗೊಂಡಿದ್ದರೆ ನಿಮ್ಮ ಆ ಪಾಲುದಾರನೇ ನಿಮಗೆ ವಂಚನೆ ಮಾಡುತ್ತಿದ್ದಾನೆ ಎಂಬುದು ಸತ್ಯ. ನೀವು ಬೆವರಿಸಿ ದುಡಿಯುತ್ತಿದ್ದರೆ ಆ ವ್ಯಕ್ತಿಯು ನಿಮ್ಮ ಪಾಲಿನ ಲಾಭವನ್ನು ರಹಸ್ಯವಾಗಿ ಲಪಟಾಯಿಸುತ್ತಿದ್ದಾನೆ. ಆದ್ದರಿಂದ ಈ ವಿಷಯದಲ್ಲಿ ಅತೀವ ಜಾಗರೂಕತೆ ವಹಿಸಿ. ದೃಷ್ಟಿದೋಷದಿಂದಲೇ ನಿಮ್ಮ ಪ್ರತಿಯೊಂದು ಕೆಲಸವೂ ಅರ್ಧಕ್ಕೆ ನಿಲ್ಲುತ್ತಿದೆ, ಆರ್ಥಿಕ ನಷ್ಟವಾಗುತ್ತಿದೆ, ದಂಪತಿಗಳ ನಡುವೆ ವಿರಸ ಮೂಡುತ್ತಿದೆ ಮತ್ತು ಹೊಸ ಯೋಜನೆಗಳು ಮುಂದೂಡಲ್ಪಡುತ್ತಿವೆ. ನಮ್ಮ ಮಾತನ್ನು ಕೇಳುವ ಪ್ರತಿಯೊಬ್ಬರೂ ನಮ್ಮ ಕ್ಷೇಮ ಬಯಸುವವರಲ್ಲ ಎಂಬ ಕಟು ಸತ್ಯವನ್ನು ನೀವು ಅರಿಯಬೇಕು. ವಿಶೇಷವಾಗಿ ಈ 4 ದಿನಗಳಲ್ಲಿ ಎಸ್ ಮತ್ತು ಪಿ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಿ. ಅಸೂಯೆ ಎಲ್ಲಿಂದ ಹುಟ್ಟುತ್ತದೆ ಗೊತ್ತೇ? ಜೀವನದಲ್ಲಿ ಸ್ವತಃ ಏನನ್ನೂ ಸಾಧಿಸಲಾಗದವರು ಮತ್ತು ಪರಾವಲಂಬಿಗಳು ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಉರಿಯುತ್ತಾರೆ. ಈ ವ್ಯಕ್ತಿ ನನಗಿಂತ ಕೆಳಮಟ್ಟದವನು, ಇವನಿಗೆ ಇಷ್ಟೊಂದು ಸೌಲಭ್ಯಗಳು ಹೇಗೆ ದಕ್ಕಿದವು ಎಂದು ಅವರು ಅರಚಾಡುತ್ತಾರೆ. ಆ ಯಶಸ್ಸಿನ ಹಿಂದೆ ನೀವು ಕಳೆದ ನಿದ್ದೆಯಿಲ್ಲದ ರಾತ್ರಿಗಳ ಲೆಕ್ಕ ಅವರಿಗೆ ತಿಳಿದಿರುವುದಿಲ್ಲ. ತಿಳಿದರೂ ಅವರು ನಿಮ್ಮ ವಿರುದ್ಧ ದ್ವೇಷ ಸಾಧಿಸುತ್ತಾರೆ. ಕೊನೆಗೆ 15-20 ವರ್ಷಗಳ ಗೆಳೆತನವೂ ಸಹ ಆ ಹೊಟ್ಟೆಕಿಚ್ಚಿನಿಂದಾಗಿ ಶತ್ರುತ್ವಕ್ಕೆ ತಿರುಗಬಹುದು. ಒಮ್ಮೆ ನಿಮಗಾಗಿ ಪ್ರಾಣ ನೀಡಲು ಸಿದ್ಧರಿದ್ದ ಸಹೋದರ ಸಹೋದರಿಯರೇ, ಇಂದು ನಿಮ್ಮ ಆಸ್ತಿಪಾಸ್ತಿಯನ್ನು ನೋಡಿ ಅಸೂಯೆ ಪಡುತ್ತಿರಬಹುದು. ನೀವು ದೈಹಿಕವಾಗಿ ಸದೃಢವಾಗಿದ್ದಾಗ ಇದ್ದಕ್ಕಿದ್ದಂತೆ ಸುಸ್ತಾಗುವುದು, ಎಷ್ಟೇ ಔಷಧಿ ಸೇವಿಸಿದರೂ ಗುಣವಾಗದಿರುವುದು ಕಂಡುಬಂದರೆ ಅದು ದೃಷ್ಟಿದೋಷವೇ ಹೊರತು ಕೇವಲ ಕಾಯಿಲೆಯಲ್ಲ. ನೀವು ವೈದ್ಯರ ಬಳಿ ಹೋದರೂ ಅಲ್ಲಿ ಯಾವುದೇ ರೋಗ ಪತ್ತೆಯಾಗುವುದಿಲ್ಲ, ಏಕೆಂದರೆ ಇದರ ಹಿಂದೆ ಶತ್ರುಗಳ ತಾಂತ್ರಿಕ ಪ್ರಯೋಗಗಳಿರುತ್ತವೆ. ಅವರು ಮಾಡುವ ಕೆಲವು ನಕಾರಾತ್ಮಕ ಆಚರಣೆಗಳಿಂದ ನಿಮ್ಮ ಶರೀರವು ನಿಶ್ಶಕ್ತವಾಗುತ್ತದೆ. ಇದನ್ನು ಸದಾ ಗಮನದಲ್ಲಿಡಿ. ನಿಮ್ಮ ಮನೆಗೆ ಆತ್ಮೀಯರು ಅಥವಾ ಬಂಧುಗಳು ಬಂದಾಗ ಅವರು ನಿಮ್ಮ ವೈಭವವನ್ನು ಕಂಡು ಒಳಗೆ ಅಸೂಯೆಯಿಂದ ಬೆಂದು ಹೋಗುತ್ತಾರೆ. ಅಂತಹವರು ನಿಮ್ಮ ಮನೆಯ ಮೇಲೆಯೂ ಕೆಲವು ಪ್ರಯೋಗಗಳನ್ನು ಮಾಡಲು ಹೇಸುವುದಿಲ್ಲ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆಯೇ ಎಂದು ತಿಳಿಯಲು ಕೆಲವು ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ವಿಪರೀತ ಕ್ರಿಮಿಕೀಟಗಳು ಕಾಣಿಸಿಕೊಳ್ಳುವುದು, ಹಿಂದೆಂದೂ ಬಾರದ ಬಾವಲಿಗಳು ಸುತ್ತುವುದು, ಗುಂಪು ಗುಂಪಾಗಿ ಕೆಂಪು ಇರುವೆಗಳು ಹೊರಬರುವುದು ಇವೆಲ್ಲವೂ ಯಾರೂ ನಿಮಗೆ ಕೆಡುಕು ಮಾಡುತ್ತಿದ್ದಾರೆ ಎಂಬುದರ ಸಂಕೇತ. ಅಲ್ಲದೆ ಕುಟುಂಬದವರ ನಡುವೆ ಸಣ್ಣ ವಿಷಯಕ್ಕೂ ಕಿತ್ತಾಟ, ಆಗಾಗ್ಗೆ ಅನಾರೋಗ್ಯ ಇವುಗಳಿಗೆಲ್ಲ ಶತ್ರುಗಳೇ ಕಾರಣ. ಇಂತಹ ಘಟನೆಗಳು ಜರುಗುತ್ತಿದ್ದರೆ ತಕ್ಷಣವೇ ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಒಂದು ತೆಂಗಿನಕಾಯಿಯನ್ನು ಸಮರ್ಪಿಸಿ ಶಿವನ ಪಾದಗಳಿಗೆ ಅಭಿಷೇಕ ಮಾಡಿಸಿ. ಈ ಸಮಯದಲ್ಲಿ ನಿರಂತರವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಮನೆಯ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ಮಹಾದೇವನನ್ನು ಬೇಡಿಕೊಳ್ಳಿ. ಶಿವನು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುತ್ತಾನೆ. ಆ ಪೂಜಿಸಿದ ತೆಂಗಿನಕಾಯಿಯನ್ನು ಮನೆಗೆ ತಂದು ಮುಖ್ಯ ಬಾಗಿಲಿಗೆ ಕಟ್ಟಿರಿ. ಇದನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ಕಟ್ಟಿರಿ. ಹೀಗೆ ಮಾಡುವುದರಿಂದ ಅದು ನಿಮ್ಮ ಮನೆಯ ಮೇಲೆ ದಿವ್ಯ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಕೆಟ್ಟ ಶಕ್ತಿ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ನೀವು ಮಾಡುತ್ತಿರುವ ದೊಡ್ಡ ತಪ್ಪು ನಿಮ್ಮ ನೇರ ನಡೆನುಡಿ. ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಮುಲಾಜಿಲ್ಲದೆ ಮುಖದ ಮೇಲೆಯೇ ಹೇಳಿಬಿಡುತ್ತೀರಿ. ಯಾರನ್ನೋ ಕಂಡು ಒಂದು ಆಲೋಚನೆ ಬಂದರೆ ಅದು ಅವರಿಗೆ ಇಷ್ಟವಾಗುತ್ತದೋ ಇಲ್ಲವೋ ಎಂದು ಯೋಚಿಸದೆ ಹಾಸ್ಯ ಮಾಡುತ್ತೀರಿ. ನಿಮ್ಮ ಮುಗ್ಧ ಮನಸ್ಸಿನಿಂದ ಎಲ್ಲರನ್ನೂ ನಂಬುತ್ತೀರಿ. ಆದರೆ ಅದೇ ನಿಮ್ಮ ದೌರ್ಬಲ್ಯ. ನಿಮ್ಮ ಕೆಲವು ಹಗುರವಾದ ಮಾತುಗಳು ಇತರರಲ್ಲಿ ದ್ವೇಷವನ್ನು ಬೆಳೆಸುತ್ತಿರಬಹುದು. ಹಾಗಾಗಿ ಇಂದಿನಿಂದ ಮಾತನಾಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಅಂತರಂಗವನ್ನು ಯಾರಿಗೂ ಪೂರ್ತಿಯಾಗಿ ತೆರೆದಿಡಬೇಡಿ. ಈ 4 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ. ನಿಮ್ಮ ಮತ್ತು ಮಕ್ಕಳ ಮೇಲಿರುವ ದೃಷ್ಟಿದೋಷವನ್ನು ನಿವಾರಿಸಲು ಕಲ್ಲುಪ್ಪು ಮತ್ತು ಸಾಸಿವೆಯಿಂದ ದೃಷ್ಟಿ ತೆಗೆಯಿರಿ.
ನಿಮ್ಮ ಮುಂದಿನ ಕಾರ್ಯಯೋಜನೆಗಳನ್ನು ಅತ್ಯಂತ ರಹಸ್ಯವಾಗಿ ಇರಿಸಿ, ಮನೆಯವರಿಗೂ ಸಹ ಎಲ್ಲವನ್ನೂ ತಿಳಿಸಬೇಡಿ. ನಿಮ್ಮ ತಪ್ಪುಗಳನ್ನು ತಿದ್ದುವವರೇ ನಿಜವಾದ ಹಿತೈಷಿಗಳು ಎಂಬುದನ್ನು ಮರೆಯಬೇಡಿ. ಗ್ರಾಮದೇವತೆ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಂಬೆಹಣ್ಣಿನ ಹಾರವನ್ನು ಸಮರ್ಪಿಸಿ. ಮಂಗಳವಾರ ಮತ್ತು ಶುಕ್ರವಾರದ ಈ ಪೂಜೆ ಅತ್ಯಂತ ಶ್ರೇಷ್ಠ. ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ. ಈ ಮಾಹಿತಿ ನಿಮಗೆ ಸಮಾಧಾನ ನೀಡಿದ್ದರೆ ಓಂ ನಮಃ ಶಿವಾಯ ಎಂದು ತಪ್ಪದೇ ಕಾಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಶುಭವಾಗಲಿ.